ಅಚ್ಚುಮ್ಮ. ಅಣ್ಣ ಹೇಗಿದ್ಯಾ ಅಣ್ಣ ಈಗ? ಅಣ್ಣ ಆರಾಮಾಗಿದೆಯಾ ತಾನೆ? ಹ್ಞೂ ಕಂದ. ವೀರಣ್ಣವ್ರೆ, ಆರೋಗ್ಯ ಹೇಗಿದೆ? ಏನಾದರೂ ಸಮಸ್ಯೆ ಏನಾದರೂ ಅನಿಸ್ತಿದ್ಯಾ? ಏನಿಲ್ಲ ಡಾಕ್ಟ್ರೆ, ಹೃದಯದ ಸಮಸ್ಯೆ ಬಗೆಹರಿಸ್ಬಿಟ್ರಿ. ಆಪರೇಷನ್ಗೆ ಹೋಗೋಕ್ಕಿಂತ ಮುಂಚೆ ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳಿದ್ದೆ, ಅದನ್ನ ಬಗೆಹರಿಸ್ಲಿಲ್ಲ ನೀವು. ಯೋಚನೆ ಮಾಡಬೇಡಿ, ನಿಮ್ಮೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ನೋಡಿ ಡಾಕ್ಟರ್, ಅಣ್ಣ ಯಾವಾಗ್ಲೂ ಹೀಗೇನೆ ಬೇಡದೇ ಇರೋ ಸಮಸ್ಯೆನ ತಲೆಗೆ ಹಾಕೊಂಡು ಸುಮ್ಮನೆ ಯೋಚನೆ ಮಾಡ್ತಿರ್ತಾರೆ. ಇರ್ಲಿ ಬಿಡಿ, ಯೋಚನೆ ಮಾಡೋದು ವೀರಣ್ಣವರ ಗುಣ ಅನ್ಸುತ್ತೆ. ಎಲ್ಲದಕ್ಕೂ ಪರಿಹಾರ ಕೊಡೋಕೆ ಅಂತ ನಾನಿದ್ದೀನಿ ಅಲ್ವಾ? ಓಕೆ, ಆರಾಮಾಗಿರಿ. ಹೃದಯಕ್ಕೆ ಜಾಸ್ತಿ ಸ್ಟ್ರೈನ್ ಕೊಡೋಕೆ ಹೋಗ್ಬೇಡಿ. ಹೃದಯ ಮಾತ್ರ ನಮ್ಮ ಯಜಮಾನ್ರದು. ಅದ್ರಲ್ಲಿ ಲಬ್ಡಬ್ ಅಂತಿದೆಯಲ್ಲ, ಅದು ಹಚ್ಚೋದು ಡಾಕ್ಟ್ರೆ. ಇವಳು ಹುಷಾರಾಗಿದ್ರೆ ಅವರು ಹುಷಾರಾಗಿರ್ತಾರೆ, ಇವಳು ಆರಾಮಾಗಿದ್ರೆ ಅವರು ಆರಾಮಾಗಿರ್ತಾರೆ.